ಪ್ರತಿಯೊಬ್ಬರೂ ಬೇಡ್ಕೊಳ್ಳೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಬರಬೇಕು. ಕನ್ನಡ ಚಿತ್ರ ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡಿದ್ರೆ ಕನ್ನಡ ಚಿತ್ರನೂ ಉದ್ಧಾರ ಆಗುತ್ತೆ, ಕನ್ನಡ ಚಿತ್ರರಂಗನೂ ಉದ್ಧಾರ ಆಗುತ್ತೆ ಅನ್ನೋ ಒಂದು ನಮ್ಮ ಕಳಕಳಿಯ ಪ್ರಾರ್ಥನೆ ನಿಮಗೆ. ಬಟ್ ಚಿತ್ರದ ಬಗ್ಗೆ ಮಾತ್ರ ಕಣ್ಣು ಮುಚ್ಕೊಳ್ಳಲ್ಲ ನಾವು. ಆ ಥರ ಕ್ಲೀನಾಗಿ ಒಂದೊಂದು ಇದನ್ನು ನಾವು ಫ್ರೇಮ್ನು ನೋಡ್ಬೋದು. ಪಿಕ್ಚರು ಆ ಮಟ್ಟಕ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಬು ಅವರು. ಪಿಕ್ಚರ್ ನೋಡಿರೋ ನೀವಿಬ್ರು, ನಾನಲ್ಲ. ಪಿಕ್ಚರ್ ನೋಡಿ ಇಲ್ಲ, ಪಿಕ್ಚರ್ ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಪಿಕ್ಚರ್ ಇದೆ. ಜನ ಹೆಂಗೆ ತೊಗೊತಾರೆ ಅದು ನಾವು ಹೇಳೋಕ್ಕಾಗಲ್ಲ. 100 ರೂಪಾಯಿ ಕೊಡೋನು ಕರೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾನೆ. ಬಟ್ ಪಿಕ್ಚರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಾಸ್ ಇದೆ, ನೋಡೋಕೆ ಬರ್ತಾರೆ. ಅದೇ ಹಿಂದಿ ಪಿಕ್ಚರ್ ಇದ್ರೆ ನಾವು ಇಲ್ಲಿ ಸೂಪರ್ ಇದೆ ಅಂತ. ಬಟ್ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ನೋಡಬೇಕು. ಬಟ್ ಒಳ್ಳೆ ಪಿಕ್ಚರ್ ಇದೆ. ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಲ್ಲಿ ನಾನು ಸಿನಿಮಾ ನೋಡಿಲ್ಲ, ಆದರೆ ರವಿ ಶ್ರೀವತ್ಸವ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಗೌರವಕ್ಕೆ ನಾನು ಇಲ್ಲಿ ಬಂದೆ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವತ್ಸ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವತ್ಸ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವ್ನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆ ಅಂತಂತಂದರೆ ರವಿ ಶ್ರೀವತ್ಸ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವತ್ಸ. ಇದವರೆ ಇನ್ನೂ ಜಾಸ್ತಿ ಆಗಿರೋದು ಏನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣವರು ಮನೆಯಲ್ಲಿ ಅವರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ದು ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ KV ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ ಹೇಳ್ಬೇಕು, KV ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು, ನಮ್ಮ ಮಹಾನ್ ಬಾಬರು, ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಎಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು. ಯಾಕೆಂತಂದರೆ ಅವನು ಫಸ್ಟ್ ಟೈಮು ಎಲ್ಲವನ್ನು ತನ್ನ ಒಂದು ಇದನ್ನು ಪಣಕ್ಕಿಟ್ಟು ಅವನಿಗೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇಂಡಸ್ಟ್ರಿಗೋಸ್ಕರ ಭಾಳಷ್ಟು ವರ್ಷಗಳಿಂದ ಆತನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಮ್ಮ ಎಡಿಟರ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಇಲ್ಲಿ ಇರೋದ್ರವರು ಲೇಡಿ ಸೋನು ಅವರು ಅವರಿಗೆ ಅವ್ರ ಜೊತೆನೇ ನಿಂತು ಸಹಾಯ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನಾಗಿ ರವಿ ಶ್ರೀವತ್ಸ ಇಂಡಸ್ಟ್ರಿಗೆ ಹುಡ್ಕೋಬೇಕು. ಯಾಕೆಂತಂದರೆ ಒಂದು 100 ಜನಕ್ಕೆ ಊಟ ಹಾಕೋ ಒಬ್ಬ ನಿರ್ಮಾಪಕ ಹುಡ್ಕೊಂಡ್ರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾನೆ, ಅವನು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವನು ಯಾವ ರೀತಿ ಕೇಳಿದ ನಮ್ಮ ಒಂದು ಸಹಾಯ ಅಂತಂತಂದರೆ ಮಾರಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವತ್ತಿದ್ರೂ ಅವ್ನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಅದೇ ಥರ ರಮೇಶ್ ಅವರು ಮೊದಲಿಂದನೂ ಈ ಸಿನಿಮಾ ಒಂದು ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರು ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ, ವೈಲೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಎಷ್ಟೋ ಹಿಂದಿ ಪಿಕ್ಚರ್ಗಳನ್ನ ನಾವು ಆ ಹೆಸರುಗಳು ಹೇಳೋದು ಬೇಡ, ಬಟ್ ಅವು ಯಾತಕ್ಕೋಸ್ಕರ ಮಾಡಿದ್ದಾರೆ ವೈಲೆನ್ಸನ್ನು ಅನ್ನೋದನ್ನು ಕಥೆಯಲ್ಲಿ ಹೇಳ್ಕೊಂಡು ಹೋಗುವಾಗ ನಾನು ಆ ಕಥೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಹಕಾರ ಕೊಡಿ. ಆಮೇಲೆ ನಾಗೇಂದ್ರಣ್ಣ ಸ್ವಲ್ಪ ನಮನಗಳು. ಗ್ಯಾಂಗ್ಸ್ ಆಫ್ UK ಒಂದು ಏನಿವತ್ತು ಟ್ರೈಲರ್ ನೋಡಿದ್ರಿ ತಾವು. ರವಿ ಸರ್ ಅವರ ಒಂದು ಕನಸು. ಅವರು ಫಸ್ಟ್ ನನಗೆ ಕಥೆ ಹೇಳಿದಾಗ ಅವರ ಹೇಳಿದ ಒಂದು ಕತೆ ಕಣ್ಣು ಕಟ್ಟಂಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದೋ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ನ ಮಾಡಿದ್ದಾರೆ. ಅದನ್ನು ನೀವು ತೆರೆ ಮೇಲೆ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ, ಇಂದಿನ ನನ್ನ ಸಿನಿಮಾಗೆ ಹೇಗಿತ್ತು ಹಾಗೆ ಈ ಸಿನಿಮಾಗೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ.
ಒಂದು ಬೇರೆನೇ ಒಂದು ಅಧ್ಯಾಯ ಬರೆಯುತ್ತೆ ಈ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ನಂದು. ಯಾಕೆ ಅಂತಂದ್ರೆ ಮೂಲತಃ ಕಥೆಯ ತಿರುಳು ಬದ್ದಿ ಉತ್ತರ ಕರ್ನಾಟಕದ್ದು. ಅಲ್ಲಿಯ ಒಂದು ಮಣ್ಣಿನ ಸೊಗಡನ್ನ ಬಹಳ ಅಚ್ಚುಕಟ್ಟಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಜೊತೆಗೆ ರಮೇಶ್ ಅಣ್ಣವರ ಕತ್ತಿಯ ಹರಿತವಾದಂತ ಸಂಭಾಷಣೆ ಏನಿದೆ ಅದಕ್ಕಿನ್ನ ಪೂರಕವಾಗಿದೆ ನಮಗೆ. ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದೇ ತಿಂಗಳು ಏಪ್ರಿಲ್ 10ಕ್ಕೆ ಚಿತ್ರ ತೆರೆಗೆ ಬರ್ತಾ ಇದೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಚಿತ್ರ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ. ಧನ್ಯವಾದಗಳು. ನಾನು ಪ್ರತಿ ಸಲ ಮಾಧ್ಯಮದವ್ರನ್ನ ನಮ್ಮ ಮತ್ತು ಜನರ ಮಧ್ಯೆ ಸೇತುವೆ ಅಂತಾನೆ ಹೇಳ್ತೀನಿ. ಬಿಕಾಸ್ ನಮ್ಮ ಎಲ್ಲ ಆಗು ಹೋಗುಗಳನ್ನು ಜನಕ್ಕೆ ತಲುಪಿಸೋರೆ ನೀವು. ಸೊ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ರಿಲೀಸ್ ಹತ್ತಿರಕ್ಕೆ ಬರ್ತಾ ಇರೋದೇನಪ್ಪ ಅಂತಂದ್ರೆ, ಬಹಳಷ್ಟು ಜನ ಅಂದರೆ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ಲರೂ ಏನೇನು ಹೇಳಿದ್ರು, ತುಂಬಾ ವೈಲೆಂಟ್ ಆಗಿದೆ. ನಮಗೆ ಬಹಳಷ್ಟು ಜನ ಕೂತ್ಕೊಂಡಾಗ ಹೇಳಿದ್ರು, ಸರ್ ಸ್ವಲ್ಪ ಜನ ನಿಮ್ಮ ಬಗ್ಗೆ ಅಂದ್ರು. ನಾನು ರವಿ ಓಪನ್ ಆಗಿ ಹೇಳ್ತೀವಿ, ಸ್ವಲ್ಪ ಜನ ಅಲ್ಲ ಸರ್, ಎಲ್ಲರೂ ಬೈದಿದ್ದಾರೆ ನಮಗೆ ಈ ಟ್ರೈಲರ್ ನೋಡಿ. ಬಟ್ 2 ನಿಮಿಷದ ಟ್ರೈಲರ್ನ ನೋಡಿ 2 ಗಂಟೆ ಸಿನಿಮಾ ಜಡ್ಜ್ ಮಾಡೋದು ತುಂಬಾ ಕಷ್ಟ. ನಾವು ಏನಾದ್ರೂ ಒಂದು ರಿಯಾಕ್ಟ್ ಆಗಲಿ ಅಂತಾನೆ ಆ ಟ್ರೈಲರ್ನ ಬಿಟ್ಟಿದ್ದು. ಎಲ್ಲರೂ ಬಹಳ ಹೇಳ್ತಾ ಇದ್ದಾರೆ ವೈಲೆನ್ಸ್ ಜಾಸ್ತಿ ಅನ್ನೋದನ್ನ. ಖಂಡಿತ ಒಂದು ಸೇಯಿಂಗ್ ಇದೆ ಅಷ್ಟೇ, ನಿಮ್ಗೇನಾದ್ರು ಶಾಂತಿ ಬೇಕು ಅಂತಂದ್ರೆ ಒಂದು ಕ್ರಾಂತಿ ಆಗಲೇಬೇಕು ಅಂತ. ಆ ತಿರುಳು ಈ ಕಥೆಯಲ್ಲಿದೆ. ಎಲ್ಲರೂ ಶಾಂತಿಯಾಗಿರ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾರ್ದೋ ಒಂದು ಸೇಡು ಅಥವಾ ಯಾವುದೋ ಒಂದು ಕ್ಷಣಿಕದ ಕೋಪ ಒಂದು ಇನ್ಸಿಡೆಂಟ್ ಲೀಡ್ ಆದ್ರೆ ಅದು ಎಲ್ಲಿಂದ ಹೇಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಈ ಕತೆ. ಅದನ್ನ ಸಿನಿಮಾ ನೋಡಿದಾಗ ಬಹುಶಃ ಇವತ್ತು ನಮ್ಮನ್ನು ಯಾರ್ಯಾರು ಬೈತಾ ಇದ್ದಾರೆ ಅವರು ನಾಳೆ ಸಿನಿಮಾ ನೋಡಿದಾಗ ಇದು ಮಾಡಿರೋದ್ರಲ್ಲಿ ಅರ್ಥ ಇದೆ, ನ್ಯಾಯ ಇದೆ ಅಂತ ಅಂತಾರೆ. ಈಗ ತಾನೇ ಬಾಬು ಸರ್ ಒಂದು ಮಾತು ಹೇಳಿದ್ರು, ಬೇರೆ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ನಮ್ಮಲ್ಲಿ ಆದಾಗ ತುಂಬಾ ಕಮೆಂಟ್ಗಳು ಬರುತ್ತೆ ಅಂತ. ಅದು ಮೊದಲಿಂದ ಬಹುಶಃ ಈ ಮಾತನ್ನ ಬೇರೆ ಲ್ಯಾಂಗ್ವೇಜ್ ಅವರು ಹೇಳ್ತಾರೆ ಅಂತ ಅನ್ಸುತ್ತೆ. ಎಲ್ರಿಗೂ ಅಷ್ಟೇ ಒಂದೇ ಗಾದೆ ಹಿತ್ತಲ ಗಿಡ ಮದ್ದಲ್ಲ, ಅದು ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಹಾಗಾಗಿ ನಾವು ಯಾವುದೇ ಕಾಮೆಂಟ್ಗೆ ಅಥವಾ ಬೇರೆ ಯಾರೋ ನೆಗೆಟಿವ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಯಾವುದಕ್ಕೂ ಹೆದರ್ಕೊಂಡವರಲ್ಲ. ಬಿಕಾಸ್ ನಮಗೆ ನಮ್ಮ ಸಿನಿಮಾ ಮೇಲಿರೋ ನಂಬಿಕೆ, ಆ ನಂಬಿಕೆಗೆ ತುಂಬಾ ಸಾಥ್ ಕೊಟ್ಟಿದ್ದು ನಮಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಈ ಪಕ್ಕದಲ್ಲಿ ಕೂತಿರೋ ಸಂಜೀವ್ ಸರ್ ಸಿನಿಮಾ ನೋಡಿದಾಗ. ಬಿಕಾಸ್ ನಾವೆಲ್ಲರೂ ಸಿನಿಮಾ ನೋಡಿದೀವಿ, ನಮ್ ಸಿನಿಮಾ ನಮಗ್ ದೊಡ್ಡದು, ಈ ತರದ್ ಬಹಳಷ್ಟು ಇರ್ತೀವಿ ಅಷ್ಟೇ. ಸಂಜೀವ್ ಸಾರು ಆ ಸಿನಿಮಾನ ಒಂದು ಫ್ರೇಮು ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು. ಫಸ್ಟ್ ನೋಡಿದ್ದು ಚಂದನ್ ಸುರೇಶ್ ಸರ್ ಬಂದು ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಮಾಡಿರುವಂತದ್ದು, ಪ್ರತಿಯೊಂದು ಪಾತ್ರನೂ ಎದ್ದು ಕಾಣುತ್ತೆ, ಬಟ್ ವೈಲೆನ್ಸ್ ಇದೆ ಅಂತಂದ್ರು. ಅದು ಫ್ರಾಂಕ್ ಒಪಿನಿಯನ್ ಅವ್ರ ಬಾಯಲ್ಲಿ ಬಂದಿದ್ದು. ಬಟ್ ಸಂಜೀವ್ ಸರ್ ಅಥವಾ ಅವ್ರ ಸಿನಿಮಾ ನೋಡೋದ್ಮೇಲೆ ರಿಯಾಕ್ಟ್ ಮಾಡಿದ್ದು ನಮಗ್ ತುಂಬಾ ಹೆಮ್ಮೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಅವ್ರು ಹೇಳಿದ್ದು 20 ವರ್ಷ ಆದ್ಮೇಲೆ ನನಗೆ ಕೆ ವಿ ರಾಜು ನೆನಪು ಬರ್ತಾ ಇದ್ದಾರೆ ಅಂತ. ನಾನು ಅವತ್ತು ರವಿಗೆ ನಾನು ಅವತ್ತಿರಲಿಲ್ಲ ಸಿನಿಮಾ ನೋಡಿದಾಗ ರವಿಗೆ ನಾನು ಒಂದು ಮಾತು ಹೇಳಿದೆ, ನಾವು ಅವರಿಬ್ಬರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಅಂತಂದ್ರೆ. ಅಟ್ಲೀಸ್ಟ್ ಯಾರೋ ಒಬ್ರು 20 ವರ್ಷ ಆದ್ಮೇಲೆ ನಮ್ಮ ಗುರುಗಳನ್ನ ನೆನ್ಸ್ಕೊಂತಾ ಇದ್ದಾರೆ ಅಂತಂದ್ರೆ ಬಹುಶಃ ಅವ್ರ ಮಟ್ಟಕ್ಕೆ ನಾವು ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೇವೆ ಅಂದ್ರೆ ಅವ್ರ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಕೊಳ್ಳಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಒಬ್ಬ ಅಣ್ಣ ಅಂತ ಯಾವಾಗಲೂ ನಾನು ಮುನ್ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ಈ ಪಕ್ಕದಲ್ಲಿ ಬಾಬು ಅಣ್ಣ, ಈ ಪಕ್ಕದಲ್ಲಿ ಚಂದನ್ ಸರ್, ಆ ಪಕ್ಕದಲ್ಲಿ ಸಂಜೀವ್ ಸರ್, ಇವರೆಲ್ಲರೂ ನೋಡ್ತಾ ಇದ್ರೆ ಪಕ್ಕ ಸಲಗತ್ತರ ಇದ್ದಂತ ನನಗೆ ನನ್ನ ಹಿಂದೆ ಇವತ್ತೊಂದು 100 ಆನೆ ಬಲ ಸಿಗ್ದಂಗೆ ಆಗಿದೆ. ಸೊ ಇದು ಫಸ್ಟ್ ನಾನು ಸಿನಿಮಾವನ್ನು ಮುಗಿಸಿ ನಿಮ್ಮೆಲ್ಲರ ಮುಂದೆ ಹಿಂದಿನ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಇದು ನಂಗೆ ಇರಲಿಲ್ಲ. ಅವಾಗಿದ್ದೇನು ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾವನ್ನು ಮಾಡ್ಕೊಂಡ್ಬಂದು ಸೆನ್ಸಾರ್ ಮಾಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂತಿದ್ದೆ ಅನ್ನೋ ಒಂದು ಖುಷಿ ಇತ್ತು. ಆದರೆ ಕಳೆದ ಒಂದು 6 ದಿವಸ ಈ ಗಾಂಧಿನಗರದ ಎಲ್ಲ ರಸ್ತೆಗಳನ್ನು ಸುತ್ತಿ ಎಲ್ಲವನ್ನು ಮಾಡಿ ಒಂದಷ್ಟು ಬಳವಳ್ದು ಎಲ್ಲವನ್ನು ಆದ ಮೇಲೆ ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ದಟ್ ವಾಸ್ ಒನ್ ಅಂಡ್ ಓನ್ಲಿ ಚಂದನ್ ಸರ್ ಮತ್ತೆ ಅವ್ರ ಮಗ ಇಬ್ರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ನು ತಟ್ಟಿ ಸಿನಿಮಾ ಚೆನ್ನಾಗಿದೆ, ಆದರೆ ಇಲ್ಲಿ ಆಗಿರೋ ವಿಷಯ ಏನು ಅಂದ್ರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನಲ್ಲಿ ಅದರಲ್ಲೂ ಕನ್ನಡ ಮತ್ತೆ ಕರ್ನಾಟಕ ಈ ಆಡಿಯನ್ಸ್ ಕೇಳೋದೇನು ಅಂತಂದ್ರೆ ಹೀರೋ ಯಾರು, ಹೀರೋಯಿನ್ ಯಾರು ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ನನಗೆ ಬೇಸರ ಆಯಿತು. ಎರಡನೇದೇನು ಅಂತಂದ್ರೆ ವೈಲೆನ್ಸನ್ನ ತುಂಬಾ ವೈಭವೀಕರಿಸಿದ್ದೀರಾ ಅಂತ ಅಂದ್ರು. ನಾನು ಕೇಳಿದ್ದು ಒಂದೇ, ಸಿನಿಮಾ ನಿಮಗೆ ಡೈಜೆಸ್ಟ್ ಆಯ್ತಾ, ಸಿನಿಮಾ ನಿಮಗೆ ಇಷ್ಟ ಆಯ್ತಾ? ಓ ಚೋಡೋ ರವಿ ಬಾಯಿ ಬಹುತ್ ಅಚ್ಚಾ ಅಂತ ಅಂದ್ರು.
ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳ್ಕೊಂಡೆ, ನನ್ನ ಈ ಸಿನಿಮಾವನ್ನು ಹೇಗಾರು ಮಾಡಿ ಪರದೆ ಮೇಲೆ ಬರಲಿಕ್ಕೆ ನಂಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ ಸೆಣಸಾಟ ಎಲ್ಲವೂ ನಡ್ಕೊಂಡು ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದ್ರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನು ಚಂದನ್ ಸರೇ ರಿಲೀಸ್ ಮಾಡಿಕೊಟ್ಟಿದ್ದು. ಅವಾಗ ನಾನು ನೋಡಿದಂತಹ ಚಂದನ್ ಸರ್. ಅದಾದಮೇಲೆ ಪ್ರಾಯಶಃ ಒಂದು 30 ವರ್ಷ ಆದಮೇಲೆ ನನ್ನನ್ನು ಆ ಒಂದು ಬಾಗಿಲು ಕರ್ಕೊಂಡು ಹೋಗ್ಬಿಟ್ಟಿದ್ದು ಯಾರು ಅಂತಂದರೆ ದಟ್ ವಾಸ್ ಬಾಬು ಸರ್. ಬಾಬು ಸರ್ ಹತ್ರ ನಾನು ಕೇಳ್ಕೊಂಡೆ ಏನು ಮಾಡ್ಬೋದು, ಯಾಕೆ ಅಂತಂದರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದು ಏನಂತಾರೆ ಅದಕ್ಕೆ ಬಂದಿರಬೇಕಾದ್ರೆ ಏನು ಮಾಡಬೇಕು, ಯಾಕೆಂತಂದರೆ ಯಾವಾಗೂ ಏನಂದರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದರೆ ಯಾರೇ ಬರಲಿ ಏನೇ ಮಾಡಲಿ ಯಾರು ಅವ್ರು ಎಂಥವರೇ ಆಗಿರಲಿ ಅವ್ರಿಗೊಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಡುವಂತಹ ಒಂದು ಸಹೃದಯ ನಿರ್ಮಾಪಕ. ಸೊ ಫಸ್ಟು ನಾನು ಅವರು ಚಂದನ್ ಸರ್ ತೋರಿಸಿದ ನಂತರನೇ ಮಾರನೇ ದಿವಸ ನಾನು ಬಾಬು ಸರ್ ಹತ್ರ ಹೋದೆ. ಹೋಗಿದ ತಕ್ಷಣ ಹೀಗಿದೆ, ನಂಗೆ ಏನಾದ್ರು ಒಂದು ಮಾತನ್ನ ಹೇಳ್ಬೋದಾ, ಚಂದನ್ ಸರ್ ತೋರಿಸಿದೆಯಮ್ಮ, ತೋರಿಸು ಅಂತ ಹೇಳಿದ್ದು ಅವರೇ, ತೋರಿಸಿದೆಯಮ್ಮ ಆಮೇಲೆ ತೋರಿಸಿದೆ ಅಂತಂದೆ. ಅದಾದಮೇಲೆ ಅವರು ಮಾತಾಡಿ ಒಂದು ಹಂತದವರೆಗೂ ಎಲ್ಲವನ್ನು ತರ್ತಿರ್ಬೇಕಾದ್ರೇನೆ ನನಗೆ ಸಂಜೀವ್ ಸರ್ ಅವರ ಪರಿಚಯ ಆಗತ್ತೆ. ಅದು ಕೂಡ ನನಗೆ ಮಾಡಿಕೊಟ್ಟಿದ್ದು ಬಾಬು ಸರ್. ಅವ್ರು ಹೇಳಿದ್ದೇನು ಅಂತಂದರೆ ಎಲ್ಲರೂ ವೈಲೆನ್ಸ್ 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 ಅಂತ ಇದ್ದಾರೆ, ಒಂದ್ಸತಿ ನಿನ್ನ ಸಿನಿಮಾವನ್ನು ಇವ್ರಿಗೆ ತೋರಿಸು, ಅವರು ತುಂಬಾ ಅನುಭವಿ, ಅವರು ಸಿನಿಮಾವನ್ನು ಒಂದ್ಸರಿ ನೋಡಲಿ ಅಂದಾಗ ಪ್ರೊಜೆಕ್ಷನ್ ರೂಮಲ್ಲೋ ಅಲ್ಲೋ ಇಲ್ಲೋ ನಾನು ಎಲ್ಲೂ ತೋರಿಸ್ದೆ. ನಮ್ಮ ಒಂದು ಪೆನ್ ಡ್ರೈವಲ್ಲಿ ನಾನು ಇಡೀ ಸಿನಿಮಾವನ್ನು ಹಾಕೊಂಡು ಹೋಗಿ ನಾನು ಸಂಜೀವ್ ಸರ್ ಮನೆಯಲ್ಲಿ ಬೆಳಗಿನ ಜಾವ 8 ಗಂಟೆ 8:15ಗೆ ಅಕ್ಕಿ ರೊಟ್ಟಿ ಕೊಟ್ಟರು, ಎಲ್ಲವೂ ಆಯಿತು, ಕಾಫಿ ಕುಡಿದ್ವಿ, ಎಲ್ಲವನ್ನು ಮಾಡಿ ಸಿನಿಮಾವನ್ನು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10:00ವರೆಗೆ ನಾನು ಒಂದು ಮಗುವನ್ನು ನೋಡಿದೆ. ಮಗು ಅಂತಂದರೆ ಅವರಿಗೆ ಆ ಜೀವಕ್ಕೆ ಅಷ್ಟು ವೃದ್ಧಾಪ್ಯದಲ್ಲಿದ್ದರೂ ಕೂಡ ಎಲ್ಲವೂ ಆಗಿದ್ರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಆಫ್ಟರ್ 20 years ಐ ಸಾ ಕೆ ವಿ ರಾಜು ಆನ್ ಸ್ಕ್ರೀನ್ ಅಂತಂದ್ರು. ನನಗೆ ಗೊತ್ತಿಲ್ಲದೇನೋ ಎಲ್ಲೋ ಬಂದು ಗುರುಗಳು ಕನೆಕ್ಟ್ ಆದ್ರಲ್ಲ ಅಂತ ಅಂದ್ಬಿಟ್ಟು ನಿಜನಾ ಸರ್, ಆರ್ ಯು ಹ್ಯಾಪಿ ಸರ್ ಅಂತಂದೆ. ನೋ ರವಿ, ಎಲ್ಲೂ ಕೂಡ ನೀನು ಒಂದ್ ಕಡೆ ಬ್ರೀತ್ ಮಾಡೋಕ್ಕೂ ಒಂದು ಸಣ್ಣ ಒಂದು ಕಣ್ಣು ಒಂದ್ಸಲಿ ಮಿಡ್ಕಕ್ಕೆ ಕೂಡ ನೀನು ಅವಕಾಶ ಕೊಟ್ಟಿಲ್ಲ, ಸಿನಿಮಾವನ್ನ ಹಾಗೆ ಕರ್ಕೊಂಡೋಗಿದ್ಯಾ, ತುಂಬಾ ಜೋರವಾಗಿದೆಪ್ಪ ಅಂತಂದ್ರು. ಈಗ ನಾನು ಕೇಳೋದೇನು ಅಂತಂದ್ರೆ ಆ ಒಂದು ಇದರಲ್ಲಿ ಇದ್ದಂತಹ ಆ ವ್ಯಕ್ತಿಗೂ ಕೂಡ ಆ ಸಿನಿಮಾ ಎಲ್ಲೋ ಒಂದು ಎಮೋಷನಲ್ ಕಂಟೆಂಟ್ ಆಗಿ ಎಲ್ಲೋ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಟಚ್ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ನಾನು ಹೊರಗಡೆ ಬಂದು ಬಾಬು ಸರ್ ಫೋನ್ ಮಾಡ್ತೀನಿ, ಅಣ್ಣ ಅವ್ರ ಪಿಕ್ಚರ್ ನೋಡಿದ್ರು, ತುಂಬಾ ಖುಷಿ ಪಟ್ರು, ಬಟ್ ಏನಾಗುತ್ತೆ ಕೆಲವ್ರು ಏನು ಅಂದ್ರೆ ನಮ್ಮ ಮುಂದೆ ಒಂಥರ ನಗ್ನಗ್ತಾ ಮಾತಾಡ್ತಾರೆ, ಹಿಂದ್ಗಡೆ ಒಂಥರ ಬೇರೆ ತರ ಮಾತಾಡ್ತಾರೆ.